ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ನಾನು ಆಲೂ ರೋಟಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಈ ಕ್ಲೈಮೇಟ್ಗಂತೂ ಸಖತ್ತಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ. ಸೊ ಆಲೂ ಪರೋಟ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಇದು ಆಲೂ ರೋಟಿ ಡಿಫ್ರೆಂಟಾಗಿ ಸಿಂಪಲಾಗಿ ಮಾಡೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಸುಮಾರು ಒಂದು 150 ಗ್ರಾಮ್ ಆಲೂಗಡ್ಡೆ ಮತ್ತು ಸಿಪ್ಪೆ ತೆಗೆದಿಟ್ಕೊಳ್ಳಿ. ಒಂದು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸುಮಾರು 4 ರಿಂದ 5 ಟೇಬಲ್ ಸ್ಪೂನು. ಒಂದು 2 ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕೊತ್ತಂಬರಿನೂ ಅಷ್ಟೇ ಒಂದು 1/4 ಕಪ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ರೊಟ್ಟಿಗೆ. ನೋಡಿ, ಈಗ ಒಂದು ಬೌಲ್ಗೆ ಆಲೂಗಡ್ಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ರೊಟ್ಟಿನಲ್ಲಿ ಅಲ್ಲಲ್ಲಿ ದಪ್ಪ ಇರೋಲ್ಲ, ಚೆನ್ನಾಗಿ ಎಲ್ಲ ಕಡೆ ಒಂದೇ ಸಮ ಬರುತ್ತೆ. ಸೊ ನೀವು ಬೇಕಂದರೆ ಕೈಯಲ್ಲಿ ಕೂಡ ಕಿವುಚ್ಕೊಳ್ಳಿ. ಈಗ ಇದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಗರಂ ಮಸಾಲ, ಅಚ್ಕಾರದ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಚಾಟ್ ಮಸಾಲ ಕೂಡ ಹಾಕೋಬೋದು, ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಕೊತ್ತಂಬರಿ, ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಕರ್ಬೇವು ಸೊಪ್ಪು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ನೀವು ಇದನ್ನು ಬೆಳಗ್ಗೆ ನಾಷ್ಟಕ್ಕೆ ಇಲ್ಲ ಸಂಜೆ ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ಅವಾಗ ಬಿಸಿ ಬಿಸಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ಒಂದಲ್ಲ ಎರಡಲ್ಲ 3 ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೋಡಿ, ಇದಕ್ಕೆ ಯಾವುದೇ ರೀತಿ ನೀರು ಉಪಯೋಗಿಸ್ತಲ್ಲ ನಾನು. ಆಲೂಗಡ್ಡೆಲೇ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ಇದಕ್ಕೆ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಮೈದಾ ಹಿಟ್ಟು. ನಿಮ್ಗೆ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದನ್ನು ತೀರಾ ಸಾಫ್ಟಾಗಿ ಕಳ್ಸೋಕೆ ಹೋಗ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಳಿಸ್ಕೊಳ್ಳಿ. ಯಾಕಂದರೆ ನಾವು ಇದನ್ನು ಚಪಾತಿ ಥರ ಲಟ್ಸೋವಾಗ ಕಿತ್ಕೊಬಂದ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಜಾಸ್ತಿನೇ ಉಪಯೋಗಿಸಿ, ಸ್ವಲ್ಪ ಮಂದ ಇರಬೇಕು ಹಿಟ್ಟಿದ್ದು. ನೋಡಿ, ಇದನ್ನು ಒಂದು 2 ನಿಮಿಷ ಹಾಗೆ ಬಿಟ್ಟಿದ್ದೆ. ಚೆನ್ನಾಗಿ ಒಂದು 2 ನಿಮಿಷ ಆದಮೇಲೆ ಇದನ್ನು ನಮಗೆ ಬೇಕಾಗಿರೋ ಸೈಜ್ಗೆ ಮಾಡ್ಕೊಳ್ಳೋಣ. ನೆನಪಿರಲಿ, ಇದನ್ನು ಚಪಾತಿ ಥರ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇವಾಗ ಪೂರಿ ಮಾಡ್ತಿರಲ್ವ, ಆ ಸೈಜಿಗೆ ಮಾಡ್ಕೋಬೇಕಾಗುತ್ತೆ. ಮತ್ತು ಇದನ್ನು ಲಟ್ಸೋವಾಗ ಸ್ವಲ್ಪ ಜಾಸ್ತಿನೇ ಹಿಟ್ಟು ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ನಮ್ಮ ಚಪಾತಿ ಕಲ್ಲಿಗೆ ಅಂಟ್ಕೊಬಿಡುತ್ತೆ ಮತ್ತು ಎತ್ತಕ್ಕೂ ಬರೋಲ್ಲ. ಸೊ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ದಪ್ಪ ಅಂದ್ರೂ ನೀವು ಕೇಳ್ತಾ ಇರ್ಬೋದು, ನಮ್ಮ ಕಿರು ಬೆರಳು ಇದೆಲ್ಲ ಅಷ್ಟು ದಪ್ಪ ಇದ್ದರೆ ಸಾಕು, ತೀರಾ ತೆಳ್ಳಗೂ ಇಲ್ಲ, ಇಲ್ಲಾಂದರೆ ಎತ್ತಕ್ಕೆ ಬರೋಲ್ಲ. ನೋಡ್ತಾ ಇರ್ಬೋದು, 2 ಕಡೆಗೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಇದೆ. ಈ ಥರ ಇದ್ದರೆ ಹೆಂಚು ಮೇಲೆ ಫ್ರೈ ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ, ಹಾಗೆ ಹೆಂಚು ಕೂಡ ಇಟ್ಟಿದೆ, ಸೊ ಕಾದಿದೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಿ, ಯಾಕಂದರೆ ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದು. ಸೊ ಮೈದಾ ಹಿಟ್ಟು ಮಾತ್ರ ಸ್ವಲ್ಪ ರೋಸ್ಟ್ ಆಗಬೇಕು. ಆ ಮಸಾಲೆ ಫ್ಲೇವರೆಲ್ಲ ಇಟ್ಕೊಂಡು ಆ ರೋಟಿಗೆ ಸಖತ್ತಾಗಿರುತ್ತೆ ತಿನ್ನೋವಾಗ, ಸಾಫ್ಟಾಗಂತೂ ಸೂಪರಾಗಿರುತ್ತೆ. ನೋಡಿ, 2 ಕಡೆ ಬೇಯಿಸ್ಕೊಳ್ಳಿ. ನೀವು ಬೇಕಂದರೆ ಎಣ್ಣೆ ಉಪಯೋಗಿಸಲ್ಲ ಅಂದರೆ ತುಪ್ಪ ಕೂಡ ಹಾಕೋಬೋದು. ಸೊ ತುಪ್ಪ ಹಾಕೋದಾದರೆ ಕೊನೆಯಲ್ಲಿ ಹಾಕಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಪ್ಪ ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ಹಾಗೆ ಕೂಡ ತಿನ್ಬೋದು. ಸೊ ಡಯೆಟ್ ಮಾಡೋರ್ಗಂತೂ ಈ ಥರ ರೆಸಿಪಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಹೆಲ್ತಿಗೆ ಬೇರೆ ಪ್ರಾಬ್ಲಮ್ ಆಗೋಲ್ಲ, ಇನ್ನೂ ಸೂಪರಾಗಿರುತ್ತೆ. ನೋಡಿ, 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋ ಹಿಟ್ಟಲ್ಲಿ ಸುಮಾರು ಒಂದು 6 ರಿಂದ 7 ರೊಟ್ಟಿ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಇದನ್ನು ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ. ನೋಡ್ತಾ ಇರ್ಬೋದು, ನೋಡು, ನನ್ನ ಪ್ಲೇಟ್ಗೆ ಹಾಕಿದ ತಕ್ಷಣ ಅದು ಬಿಟ್ಕೊಂಡ್ಬಿಡ್ತು. ಸೊ ಈ ಪರೋಟ ಜೊತೆಗೆ ಮೊಸರಂತೂ ಸೂಪರಾಗಿರುತ್ತೆ ಕಾಂಬಿನೇಷನು. ಬೇಕಂದರೆ ಟೊಮೊಟೊ ಕೆಚಪಲ್ಲಿ ಕೂಡ ತಿನ್ಕೋಬೋದು. ಸೊ ಹಾಗಾದರೆ ನಿಮಗೆ ಈ ರೆಸಿಪಿ ನಿಜವಾಗ್ಲೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಇವತ್ತು ಸಿಂಪಲ್ಲಾಗಿ ಈ ಆಲೂ ರೋಟಿನ ಮಾಡಿ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.